ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಕಾರ್ತಿಕ್ 360 ಯೂಟ್ಯೂಬ್ ಚಾನಲ್. ಸೊ ನನ್ನ ಲಾಸ್ಟ್ ವಿಡಿಯೋ ಬಂದು ಸೆಮಿ ಫರ್ನಿಶ್ಡ್ ಒಂದು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಅಂದರೆ ವಾರ್ಡ್ರೋಬ್ಸ್ ಆಗಿರ್ಬೋದು, ಮಾಡ್ಯುಲರ್ ಕಿಚನ್ನು, ಒಂದು ಟಿವಿ ಯೂನಿಟು, ಕಿಚನ್ ಕ್ಯಾಬಿನೆಟ್ ಯಾವ ರೀತಿ ಬರುತ್ತೆ ಅಂತ ಒಂದು ಕಂಪ್ಲೀಟ್ ವಿಡಿಯೋ ಆಗಿದೆ. ಯಾರು ನೋಡಿಲ್ಲ ಆ ವಿಡಿಯೋನ ಇದೇ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಆ ವಿಡಿಯೋ ಹೋಗಿ ನೋಡ್ಕೊ ಬನ್ನಿ. ಸೊ ಈಗ ಫರ್ನಿಶ್ ಏನೋ ಆಯಿತು, ಬಟ್ ಅದು ಯಾವ ರೀತಿ ತಯಾರಾಗುತ್ತೆ ಮತ್ತೆ ಒಬ್ಬ ಆಸ್ ಎ ಕಾಮನ್ ಮ್ಯಾನು ಅದನ್ನ ಯಾವ ರೀತಿ ತಿಳ್ಕೊಳ್ಳೋದು, ಅಂದ್ರೆ ಯಾವ ರೀತಿ ಇಂಟೀರಿಯರ್ ಮಾಡ್ತಾರೆ, ಅಂದ್ರೆ ಅಲ್ಲೆಲ್ಲಿ ಏನೇನು ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು ಎಲ್ಲಿಂದ ಯಾವ ಸ್ಟಾರ್ಟ್ ಇಂದ ಎಂಡ್ ವರೆಗೂ ಎಲ್ಲಿ ಗಂಟ ಹೋಗುತ್ತೆ, ಅದನ್ನ ನಿಮ್ಗೆ ಒಂದು ಕಂಪ್ಲೀಟ್ ಒಂದು ಫ್ಯಾಕ್ಟ್ರಿನೇ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಅದ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ, ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಒಂದು ಇಂಟೀರಿಯರ್ದು ಒಂದು ಅವೇರ್ನೆಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಫ್ಯಾಕ್ಟ್ರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸರ್, ನನ್ನ ಹೆಸರು ರಾಜು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ವಿ ಆರ್ ಹೋಮ್ ಡೆಕೋರಲ್ಲಿ ಕೆಲಸ ಮಾಡೋದು ನಾನು. ಸೊ ನಮ್ಮದು ಫ್ಯಾಕ್ಟ್ರಿ ಇರೋದಿಲ್ಲಿ ನಂಬರ್ 49 A ಬ್ಲಾಕ್, ಎಸ್ ಟಿ ಕೋಟೆ ರೋಡ್, ಜೆ ಪಿ ನಗರ್, ಮೈಸೂರು. ಸೊ ನೋಡಿ ಸರ್, ಅದು ನಮ್ಮದು ವಿ ಆರ್ ಹೋಮ್ ಡೆಕೋರ್ ಅಂತೇಳಿ. ಸೊ ಇದು ನಮ್ಮದು ಫ್ಯಾಕ್ಟ್ರಿ ಇದು. ಸೊ ಹೀಗೆ ಒಳಗಡೆ ಹೋದರೆ ನಿಮಗೆ ನಮ್ಮ ಫ್ಯಾಕ್ಟ್ರಿ ಮಿಷಿನರಿಗಳೆಲ್ಲ ಬರುತ್ತೆ ನಿಮಗೆ. ಸೊ ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಕಾಣುವಂಥ ಜಾಗದ್ದು ಕಟ್ಟಿಂಗ್ ಮಿಷಿನ್. ಸೊ ಇಲ್ಲಿ ಕಾಣ್ತಿದೆಯಲ್ವಾ, ಇದು ಕಟ್ಟಿಂಗ್ ಮಿಷಿನ್ ಬರುತ್ತೆ ನಿಮಗೆ. ಸೊ ಇವಾಗ ನಮಗೆ ಸಣ್ಣ ಸಣ್ಣ ಪಟ್ಟಿಗೆ ಪೀಸ್ಗಳು ಬೇಕು, ಡ್ರಾಯರ್ ಪೀಸ್ಗಳು ಬೇಕು ಅಂತ ಹೇಳಿದ್ರೆ ಸೊ ಇದನ್ನು ನಾವು ಕಟ್ಟಿಂಗ್ ಮಾಡ್ಕೋತೀವಿ. ಅದೇ ರೀತಿ ಸೊ ಆ ಕಡೆ ನಿಮಗೆ ಕಾಣ್ತಿದೆಯಲ್ವಾ, ಅದು ಇವಾಗ 8x4 ದೊಡ್ಡ ಶೀಟ್ಗಳು, ಇವಾಗ ವರ್ಟಿಕಲ್ ಪೀಸು, ವಾರ್ಡ್ರೋಬ್ ಡೋರ್ಗಳು ಪೀಸ್ಗಳು, ಮತ್ತು ಇನ್ನೊಂದು ಶೆಲ್ಫ್ ಪೀಸ್ಗಳು, ಈ ಯಾವುದು ದೊಡ್ಡದು ಮೆಟೀರಿಯಲ್ ಬರುತ್ತೋ ಅದರಲ್ಲಿ ಕಟ್ ಮಾಡುವಂಥ ಮಿಷಿನರಿ ಇದು ನಾವು ಯೂಸ್ ಮಾಡ್ಕೋತೀವಿ ಜಾಸ್ತಿ. ಫರ್ ಡೇ ನಿಮ್ಗೆ ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ 100 ಶೀಟ್ ಕಟ್ ಮಾಡ್ಬೋದು ಇದರಲ್ಲಿ ಹೈಯರ್ ಎಂಡ್ ಮಿಷಿನೇ ನಮ್ಮದು ಇದು. ಸೊ ಸೆಲ್ ಮ್ಯಾಕ್ ಅಂತ ಹೇಳ್ಬಿಟ್ಟು ಇದು ಒಂದು ದಿನಕ್ಕೆ 100 ಶೀಟ್ ಕಟ್ ಮಾಡ್ಬೋದು. ಅದೇ ಈ ಕಡೆ ಬಂದರೆ ನಿಮಗೆ ಈ ಸಣ್ಣ ಮಿಷಿನಲ್ಲಿ ನಿಮಗೆ ಪಟ್ಟಿ ಪೀಸ್ಗಳು ಕಟ್ ಮಾಡ್ಕೋತೀವಲ್ಲ, ಸೊ ನಮಗೆ ಒಂದು 30 ಶೀಟ್ ಕಟ್ ಮಾಡಿದ್ರೆ ಫರ್ ಡೇ 100 ಶೀಟ್ ಆ ಇದರಲ್ಲಿ ಕಟ್ ಮಾಡ್ಕೋಬೋದು. ಅದೇ ರೀತಿ ನಾವು ಮುಂದಕ್ಕೆ ಹೋದ್ರೆ ಹಾಗೆ ಸೊ ಈ ರಾ ಮೆಟೀರಿಯಲ್ ಪ್ಲೇವುಡ್ ತಂದ್ರೆ ಅದ್ರಲ್ಲಿ ಏನ್ ಮಾಡ್ತಾರೆ, ಅದೇ ಫಾರ್ಮಿಕನ್ನ ಕಟ್ ಮಾಡ್ಬಿಟ್ಟು ಫೆವಿಕಲ್ ಹಾಕಿ ಆ ಪ್ಲೇವುಡ್ ಮೇಲೆ ಕೈಯಲ್ಲಿ ಅಪ್ಲೈ ಮಾಡ್ತಾರೆ. ಸೊ ಒಂದ್ ಕಡೆ ಕಡಿಮೆ ಒಂದ್ ಕಡೆ ಜಾಸ್ತಿ ಬಂದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆ ಬಬಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ 6 ಮಂತ್ 1 ಇಯರ್ಗೆ. ಸೊ ಎಲ್ಲಿ ಗ್ಯಾಪ್ ಇದಿರುತ್ತೋ ಆ ಗ್ಯಾಪ್ ಅಲ್ಲಿ ಹೋಗ್ತಾ ನಿಮ್ಗೆ 1 ಇಯರ್ ಅಥವಾ 6 ಮಂತ್ಸ್ ಒಳಗಡೆ ಆ ಗ್ಯಾಪ್ ಅಲ್ಲಿ ಬಬಲ್ಸ್ ಬಂದಾಗ ಅದೇನಾಗುತ್ತೆ, ಫಿಲ್ ಅಪ್ ಆಗ್ಬಿಡುತ್ತೆ ಫಾರ್ಮಿಕಾ. ಏನಕ್ಕೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಫೆವಿಕಲ್ ಕಡಿಮೆ ಬಿದ್ದಿರುತ್ತೆ, ಇನ್ನೊಂದ್ ಕಡೆ ಜಾಸ್ತಿ ಬಿದ್ದಿರುತ್ತೆ. ಫೆವಿಕಲ್ ಬಿಲ್ದೇ ಇದ್ದ ಜಾಗದಲ್ಲಿ ಅದು ಬಬಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ರೋಲಿಂಗ್ ಮಾಡ್ಬೇಕಾದ್ರೆ ಆ ರೋಲಿಂಗ್ ಬರುತ್ತೆ ಫೆವಿಕಲ್ದು. ಆ ರೋಲಿಂಗ್ ಮಾಡ್ಬೇಕಾದ್ರೆ ಕೈಯಲ್ಲಿ ನಾವು ಒಂದೇ ಸಮಾನವಾಗಿರುತ್ತೆ. ಸೊ ಅದ್ರ ಮೇಲೆ ಫಾರ್ಮಿಕಾ ಪ್ರೆಸ್ಸಿಂಗ್ ಮಾಡಿ ಅನಂತರ ಮಿಷಿನ್ಗೆ ಕೆಳಗಡೆ ಇಲ್ಲಿ ಮಡಗಿದ್ರೆ ನಾವು 8 ಅವರ್ಸ್ ಮಿನಿಮಮ್ 8 ಅವರ್ಸ್ ಈ ಮಿಷಿನ್ ಅಲ್ಲಿ ಮಡಗಿದ್ರೆ ಇದು ಕಂಪ್ರೆಸ್ ಮಾಡುತ್ತೆ. ಸೊ ಇದು ಬಂದು 60 ಟನ್ ಅಂತ ಅಲ್ಲೇ ಇರುತ್ತೆ ನೋಡಿ, ಕೋಲ್ಡ್ ಪ್ರೆಸ್ ಇದು 60 ಟನ್. ಸೊ ಕೋಲ್ಡ್ ಪ್ರೆಸ್ ಇರುತ್ತೆ ನಿಮಗೆ. ಇದು ಪ್ರೆಸ್ಸಿಂಗ್ ಮಿಷಿನ್. ನಾವು ಯಾವುದೇ ಕೈಯಲ್ಲಿ ನಾವು ಯಾವುದು ಫೆವಿಕಲ್ ಅಪ್ಲೈ ಮಾಡೋದಿಲ್ಲ. ಸೊ ಎಲ್ಲ ರೋಲಿಂಗು ಎಲ್ಲ ಮಿಷಿನರಿಗಳೇ ಕೆಲಸ ಮಾಡಿರುತ್ತೆ, ಜಸ್ಟ್ ಇನ್ಸ್ಟಾಲೇಷನ್ ಮಾತ್ರ ನಮ್ದಿರುತ್ತೆ. ಸೊ ಇದು ಕೋಲ್ಡ್ ಪ್ರೆಸ್ ಮಿಷಿನ್ ಸರ್ ಇದು. ಸೊ ಅದೇ ರೀತಿ ಶೀಟ್ಸ್ ಯಾವುದು ಸರ್? ಶೀಟ್ಸ್ ಸರ್ ನೀಮ್ ಪ್ಲೇವುಡ್ ಬೆಲ್ ಕಂಪನಿ ಬರುತ್ತೆ. ಮತ್ತೆ HD ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ, ಎಲ್ಲಿಂದ ಬರುತ್ತೆ ಮತ್ತೆ? ಎಸ್ ಸರ್, ಬನ್ನಿ ಸರ್. ಹಾಗೆ ವಿ ಆರ್ ಹೋಮ್ ಡೆಕೋರ್ ಅಂತಿದೆ, ಇದು ನಮ್ದೇ ಬ್ರ್ಯಾಂಡ್. ಓಕೆ, ಇದು ನಮ್ದೇ ಬ್ರ್ಯಾಂಡ್ ಇರೋದ್ರಿಂದ ನಿಮ್ದೇ ಬ್ರ್ಯಾಂಡ್ ಇದೆ. ಸೊ ನಮ್ದೇ ಬ್ರ್ಯಾಂಡ್ ಇರೋದ್ರಿಂದ ನಿಮ್ಗೆ ಹೆಚ್ಚು ಕಡಿಮೆ ಅಂದ್ರೆ ನನ್ನ ಒಂದು ವರ್ಕ್ ನನಗೆ ಕಂಪ್ನಿ ಬ್ರ್ಯಾಂಡ್ ಇರೋದ್ರಿಂದ ಇದ್ರದ್ದು ಕಾಸ್ಟ್ ಕಟಿಂಗ್ ಆಗುತ್ತಾ ಕಸ್ಟಮರ್, ಅದರಿಂದ ಪ್ರೈಸಿಂಗ್ ಏನಾದ್ರು ಮಾಡ್ಕೊಡ್ತೀರಾ? ಹಾ ಸರ್, ವರ್ಕೌಟ್ ಆಗುತ್ತೆ. ಏನಕ್ಕೆ, ಯಾವ ರೀತಿ ವರ್ಕೌಟ್ ಆಗುತ್ತೆ? ನಮ್ದೇನಂದ್ರೆ ಸರ್, ಇದು ವಿ ಆರ್ ಹೋಮ್ ಡೆಕೋರ್ ಅಂತ ಒಂದು ಇದಿದೆ ಅಲ್ಲಿ, ಇದು ಲೇಬಲ್ ಬಂದು ನಮ್ ಕಂಪ್ನಿ ಇದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಕಸ್ಟಮರ್ ಗೆ 10 ವರ್ಷ ಗ್ಯಾರಂಟಿ ಕೊಟ್ಟಿರ್ತೀವಿ. ಸೊ ಗ್ಯಾರಂಟಿ ಕೊಟ್ಟಿರ್ತೀವಿ. ಸೊ ಏನಾದ್ರೂ ನಾಳೆ ದಿನ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಅದು ಕಂಪ್ನಿ ಅಂತಂದ್ರೆ ಯಾವ ರೀತಿ ಸರ್? ಸರ್ ಇವಾಗ ಸರ್ವಿಸ್ ಆಗಿರ್ಬೋದು, ಇವಾಗ ಏನಾದ್ರು ಬಬಲ್ಸ್ ಆಗಿರ್ಬೋದು, ಅಥವಾ ನಾಳೆ ದಿನ ಏನಾದ್ರು ಸಮಸ್ಯೆ ಆಯ್ತು, ರಾಜು ಅವರೇ ಪ್ಲೇವುಡ್ ಈ ತರ ಆಗಿದೆ, ನಿಮ್ ನೋಡಿ ಇದು ಮಾಡ್ಕೊಡಿ ಅಂತ ಹೇಳಿದ್ರೆ ಅದು ನಮ್ ಜವಾಬ್ದಾರಿ. ಯಾರು ನಿಮ್ಗೆ 10 ವರ್ಷ ಗ್ಯಾರಂಟಿ ನಾನು ಫ್ರೀ ಕೊಡ್ತೀನಿ, ಫ್ರೀ ಆಫ್ ಕಾಸ್ಟ್ ಇಂದ ಮಾಡ್ಕೊಡ್ತೀನಿ. ಯಾಕಂದ್ರೆ ಕಸ್ಟಮರ್ ಆಸೆ ಪಟ್ಟು ನಮ್ಮ ಹತ್ರ ಇಂಟೀರಿಯರ್ ಮಾಡಿಸ್ಕೊತಾರೆ. ಸೊ ಅವ್ರಿಗೂ ಸುಮ್ಮನೆ ಸಿಗೋದಿಲ್ಲ ದುಡ್ಡುಗಳು. ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ಸ್ ಮಾಡಿದೀರಾ ಸರ್? ಹೆಚ್ಚು ಕಡಿಮೆ ಅಂದ್ರೆ ನಮ್ದು ಮೇ ಬಿ ನನಗೆ ಗೊತ್ತಿರಂಗೆ ಸರ್, ನಮ್ದು 850 900 ವರೆಗೂ ಹೋಗಿದೆ. ಸೊ ನಮ್ದು ಹಳೆ ಕಂಪ್ನಿ ಸರ್, ಹೆಚ್ಚು ಕಡಿಮೆ ಅಂದ್ರೆ 15-16 ವರ್ಷ ಹಳೆ ಕಂಪ್ನಿ. ಸೊ ನಮ್ದು ಆಲ್ ಓವರ್ ಕರ್ನಾಟಕ ಹೋಗುತ್ತೆ. ಸೊ ಮೈಸೂರು, ಬೆಂಗಳೂರು, ಮಡಿಕೇರಿ, ನಂಜನಗೂಡು, ಚಾಮರಾಜನಗರ, ಸೊ ಈ ಕಡೆ ಸುತ್ತಮುತ್ತಲು
ಅದ್ ಬಿಟ್ರೆ ಮಂಗಳೂರು ಮಾಡ್ತಿದ್ವಿ. Okay. ಈಗ ಏನಂತ ಹೇಳಿದ್ರೆ ನಮ್ಮ ಕಡೆ ಎಲ್ಲರೂ ಬರ್ತಾರೆ, ಕೆಲವರೆಲ್ಲ ಜಾಬ್ ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಪ್ರೆಸ್ಸಿಂಗ್, ಕಟಿಂಗ್, ಬೀಡಿಂಗ್ ಅಂತ. ಸೊ ನಮ್ದೇ ವರ್ಕ್ ಲೋಡ್ ಜಾಸ್ತಿ ಇರಬೇಕಾದ್ರೆ ನಮ್ದೇ ಇಲ್ಲಿ ಪ್ರೆಷರ್ ಜಾಸ್ತಿ. ಅದು ಆಫರ್ ಮಾಡಲ್ಲ ನೀವು? ಸೊ ನಾವು ಆಫರ್ ಮಾಡೋದಿಲ್ಲ, ಆ ವರ್ಕ್ ಎಲ್ಲ ನಾವೇ ತಗೋತೀವಿ. ಸೊ ಈ ಮಿಷಿನರಿಗಳು ಇಷ್ಟೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದ್ರೆ ಸ್ಟಾಫ್ ಹೆಚ್ಚು ಕಡಿಮೆ ಅಂದ್ರೆ 45ರಿಂದ 50 ಜನ ಇದೀವಿ ಸರ್. ಓ ಸೂಪರ್ ಸರ್. ಸೊ ಇಲ್ಲಿ ಏನಂತ ಹೇಳಿದ್ರೆ ಸೀಸನ್ ಬಂತು ಅಂತ ಹೇಳಿದ್ರೆ ನಾಳೆ ದಿನ 2 ಶಿಫ್ಟ್ ಬರುತ್ತೆ. ಡೇ ಶಿಫ್ಟ್ ಇರುತ್ತೆ, ನೈಟ್ ಶಿಫ್ಟ್ ಇರುತ್ತೆ. ಆ ತರ ಕೆಲಸ ಮಾಡೋ ಸಂದರ್ಭದಲ್ಲಿ ಇದ್ದಾಗ್ಲೂ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀವಿ. ಕಸ್ಟಮರ್ ಸ್ಯಾಟಿಸ್ಫೈಡ್ ಮಾಡೋದು ನಮ್ದು ಫಸ್ಟ್ ಮುಖ್ಯ. ನಾಳೆ ದಿನ ಏನಂದ್ರೆ ಒಂದ್ ಡೇಟ್ ಕೊಟ್ಟಿರ್ತೀವಿ. ಇಲ್ಲಿವರೆಗೂ ಯಾವ್ದಾರ ಕಸ್ಟಮರ್ಸ್ ಈ ರೀತಿ ತೊಂದರೆ ಆಗಿದೆ ಸರ್? ಇದು ಇವತ್ತವರೆಗೂ ಬಂದಿಲ್ಲ. ತೊಂದ್ರೆ ಅನ್ನೋದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಸಣ್ಣ ಪುಟ್ಟ ಇರುತ್ತೆ. ಇಂಚಸ್ ಅಲೈನ್ಮೆಂಟ್, ಡೋರ್ ಕ್ವಾಲಿಟಿ ವೈಸ್. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಕಸ್ಟಮರ್ ಇನ್ ಟೈಮ್ ವರ್ಕ್, ಇದೆರಡು ನಮ್ಮಲ್ಲಿ ಇರ್ತದೆ. ಸೊ ಇದು ನಮ್ದು ನೀಮ್ ಪ್ಲೇಔಟ್ ಸರ್, ಬೆಲ್ ಕಂಪ್ನಿ. ಇದು ನೋಡ್ಕೊಳ್ಳಿ. ಇದ್ರದ್ದು ಕ್ವಾಲಿಟಿ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಕಿಚನ್ಗೆ ಸರ್, ಇದು ಕಿಚನ್ಗೆ ಬಂದು BWR ಗ್ರೇಡ್ ಬರುತ್ತೆ. ಅಂದ್ರೆ ಬಾಯ್ಲಿಂಗ್ ವಾಟರ್ ರೆಸಿಸ್ಟೆಂಟ್ ಇರುತ್ತೆ. ವಾರ್ಡ್ರೋಬ್ ಕಮರ್ಷಿಯಲ್ ಬರುತ್ತೆ. ಇನ್ನು ನಿಮ್ಗೆ ಹೈಯರ್ ಎಂಡ್ ಬೇಕಂದ್ರೆ HDHR ಬರುತ್ತೆ, HDHMR ಅಂತ ಬರುತ್ತೆ. ಈಗ ನನ್ಗೆ ಇದ್ರ ಏನು ಐಡಿಯಾನೇ ಇಲ್ಲ. ನಾನು ಒಬ್ಬ ಸಿಂಪಲ್ ಕಾಮನ್ ಕ್ಲೈಂಟ್ ಆಗಿ ಬಂದಿದ್ದೀನಿ. ಇದು ವುಡ್ ಅಲ್ಲಿ ಯೂಸ್ ಮಾಡ್ತಾರ? ಕೆಲವೊಂದ್ ಕಡೆ ಹೇಳ್ತಾರೆ ಮೆಟೀರಿಯಲ್ಸ್ ರಾಂಗ್ ಆಗಿ ಹಾಕಿದ್ದಾರೆ, ಕಡಿಮೆ ತುಂಬಾ ಬಜೆಟ್ ಇದು ಮಾಡಿದ್ದಾರೆ, ಮೆಟೀರಿಯಲ್ಸ್ ಒಂಥರ ಬೇರೆ ಹಾಕಿದ್ದಾರೆ. ಪ್ಲಸ್ ಅದ್ರ ಜೊತೆಗೆ ನನ್ಗೆ ಯಾವ ಮೆಟೀರಿಯಲ್ ಎಲ್ಲಿಗೆ ಹಾಕ್ತಾರೆ ಅಂತಾನೆ ಗೊತ್ತಿಲ್ಲ. ಇದೊಂದ್ ಸ್ವಲ್ಪ ವ್ಯೂವರ್ಸ್ ಹೆಂಗೆ ಹೇಳಿ. ಇದು ಏನಂತ ಹೇಳಿದ್ರೆ ಕಿಚನ್ಗೆ BWR ಗ್ರೇಡ್ ಅಂತ ಬರುತ್ತೆ. ಕೆಳಗಡೆಗಿದೆ ನೋಡಿ ಸರ್, ಈ ಕೆಳಗಡೆ ಅಡಿಯಲ್ಲಿ ಇದೆಯಲ್ವಾ, ಇದು BWR ಗ್ರೇಡ್ ಅಂತ, ಬಾಯ್ಲಿಂಗ್ ವಾಟರ್ ರೆಸಿಸ್ಟೆಂಟ್. ಇದು ಈ ಪ್ಲೇವುಡ್ ಇದು ಕಂಪಲ್ಸರಿ ನಾವು ಕಿಚನ್ಗೆ BWR ಗ್ರೇಡ್ ಹಾಕ್ಬೇಕು. ಅದ್ರಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ, ಬಟ್ ಏನಂದ್ರೆ ವಾಟರ್ ಪ್ರೂಫ್ ಸರ್ ಅದು. ನಾಳೆ ದಿನ ಕುಟ್ಟೆ ಹಿಡಿಯೋದು ಅಥವಾ ಬಿಟ್ಟರೆ ತುಂಬಾ ಮಿಷಿನರೀಸ್ ಕೂಡ ಇದೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಿ? ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಒಂದ್ ಸ್ವಲ್ಪ ತೋರಿಸ್ತೀರಾ? ಖಂಡಿತ ಸರ್, ಬನ್ನಿ ಸರ್. ನೋಡಿ ಸರ್, ಇದೊಂದು ಹೇಳದ್ನಲ್ಲ ನಿಮ್ಗೆ ರೋಲಿಂಗ್ ಹೇಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ ರೋಲಿಂಗ್ ತಗೊಳಪ್ಪ ದರ್ಶನ್. ರೋಲಿಂಗ್ ನೋಡಿ ಸರ್, ಇದು ರೋಲಿಂಗ್ ಮಿಷಿನ್. ಇದು ಫೆವಿಕಲ್ ಅಪ್ಲೈ ಮಾಡೋದು. ಇದು ಈ ಫೆವಿಕಲ್ ಅಪ್ಲೈ ಮಾಡ್ಬಿಟ್ಟು ಆಮೇಲೆ ಫಾರ್ಮಿಕ್ ಅಂಟಿಸ್ತೀವಿ ನಾವು. ಇದರಲ್ಲಿ ಫೆವಿಕಲ್ ಹಾಕ್ತೀರಾ? ಫೆವಿಕಲ್ ಹಾಕಿ ರೋಲಿಂಗ್ ಮಾಡಿ ನೋಡಿ, ಈ ತರ ಪ್ರೆಸ್ಸಿಂಗ್ ಹಾಕೋತೀವಿ ಸರ್. ನೋಡಿ ಒಂದೇ ಸಮನೆ ಇರುತ್ತೆ ನಿಮಗೆ, ಜಾಸ್ತಿ ಕಡಿಮೆ ಅಂತ ಬರಲ್ಲ. ಇದ್ರಲ್ಲಿ ಬಬಲ್ಸ್ ಆಗಿರೋದು, ಗಂಟಾಗಿರ್ಬೋದು, ಯಾವುದೇ ಬರೋದಿಲ್ಲ ಸರ್. ಸೊ ಈ ಕೆಲಸ ನೀವೇ ಮಾಡೋದ್ರಿಂದ ನಿಮ್ಗೆ ಕಾನ್ಫಿಡೆಂಟ್ ಆಗಿ 10 years ವಾರಂಟಿ ಕೊಡ್ತೀವಿ ನಾವು. ಸರ್ವಿಸ್ ಇರುತ್ತೆ ನಿಮಗೆ. ಸೊ ಕಸ್ಟಮರ್ ಹಂಗಾಗಿ ಸರ್ ನಮ್ಗೆ ಇಷ್ಟು ವರ್ಷ ಎಲ್ಲ ರೆಫರೆನ್ಸ್ ಕ್ಲೈಂಟ್ಸ್ ಗಳ ಜಾಸ್ತಿ ನಮ್ಗೆ ಬರ್ತಿರೋದು. ಸೂಪರ್ ಸರ್. ಇದನ್ನ ಏನ್ ಮಾಡ್ತಾರೆ ಈಗ? ಯಾವ ಸರ್? ಇದನ್ನ ಮಿಷಿನ್ ಅಲ್ಲಿ ಮೋಲ್ಡಿಂಗ್ ಮಾಡ್ತಾರೆ, ಪ್ರೆಸ್ಸಿಂಗ್ ಮಾಡ್ತಾರೆ ಸರ್. ಈಗ ನೋಡಿ ಫೆವಿಕಲ್ ಹಾಕಿ ಅಪ್ಲೈ ಮಾಡಿದ್ವಿ, ಫಾರ್ಮಿಕ್ ಹಾಕಿದ್ವಿ. ಸೊ ಅಲ್ಲಿ ಪ್ರೆಸ್ಸಿಂಗ್ ಹಾಕಿದೀವಿ ಈಗ. ಸೊ ಪ್ರೆಸ್ಸಿಂಗ್ ಇವಾಗ ನಿಮ್ಗೆ ಆನ್ ಆಗಿದೆ ಮಿಷಿನ್. ಕೋಲ್ಡ್ ಪ್ರೆಸ್ 60 ಟನ್ ವೆಯ್ಟ್ ಇರುತ್ತೆ. ಸೊ ಪ್ಲೇವುಡ್ ಹಾಕಿದ ತಕ್ಷಣ ಅಷ್ಟು ಟನ್ನಿಗೆ ಪ್ಲೇವುಡ್ ಅಡಿಗೆ ಹಿಂಗ ಬೆಂಡ ಇದು ಅಪ್ಪಚ್ಚಿ ಆಗ್ಬೋದು, ಆ ತರ ಏನಾದ್ರು ಇರುತ್ತಲ್ವಾ. ಸೊ ಅದ ಯಾವ್ದು ಆಗಲ್ಲ. ಇಲ್ಲೇನು ಸರ್ ಮಾಡ್ತಾ ಇದಾರೆ, ಫೆವಿಕಲ್ ಹಾಕಿ ಅದಕ್ಕೆ ನೀಟಾಗಿ ಏನ್ ಕೂರಿಸ್ತಾರೆ? ಫಾರ್ಮಿಕ್ ಹಾಕಿ ಅನಂತರ ಮಿಷಿನ್ ಅಲ್ಲಿ ಪ್ರೆಸ್ಸಿಂಗ್ ಮಾಡ್ತಾರೆ. ಖಂಡಿತ ಸರ್. ಇದೇ ಫಸ್ಟ್ ಪ್ರೊಸೀಜರ್ ಇಂಟೀರಿಯರ್ ಅಲ್ಲಿ ಇದೆ ಸರ್. ಫಸ್ಟ್ ಇರೋದೇ ಇದೆ, ಇಲ್ಲಿಂದಾನೆ ಮೆಟೀರಿಯಲ್ ಸ್ಟಾರ್ಟ್ ಆಗೋದೇ ಇಲ್ಲಿಂದಾನೆ. ಅದಾದ್ಮೇಲೆ ನಿಮ್ಮ ಮಿಷಿನ್ಸ್ ಏನಿದೆ ಕಟಿಂಗ್ಸ್, ಅಲ್ಲಿ ಪ್ರೆಸ್ಸಿಂಗ್ ಆದ್ಮೇಲೆ ಕಟಿಂಗ್ ಆಗುತ್ತೆ, ಅನಂತರ ಬೀಡಿಂಗ್ ಆಗುತ್ತೆ, ಅನಂತರ ಎಕ್ಸ್ಟ್ರಾ ಏನಾದ್ರೂ ವರ್ಕ್ ಗಳು, ಈ G ಪ್ರೊಫೈಲ್ ಆಗಿರ್ಬೋದು, ಫಿಟ್ಟಿಂಗ್ಸ್ ನೆಕ್ಸ್ಟ್ ಒನ್ ಅಂತ ಬರ್ತಾ ಇರುತ್ತೆ. ಫಸ್ಟ್ ನಮ್ಗೆ ಸ್ಟಾರ್ಟಿಂಗ್ ವರ್ಕ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಸರ್. ನಮ್ಗೆ ರಾ ಮೆಟೀರಿಯಲ್ಗೆ ಫಾರ್ಮಿಕ ಪ್ರೆಸ್ಸಿಂಗ್ ಮಾಡಿದ್ಮೇಲೆ ವರ್ಕ್ ಶುರು ಆಗೋದು. ಈ ಪ್ರೆಸ್ಸಿಂಗ್ ಆಗ್ತಿದೆ ಸರ್. ನೋಡಿ ಸರ್, ಆಗ್ತಿದೆ ನೋಡಿ ಸರ್. ಇದೆಷ್ಟು ಮಿನಿಟ್ಸ್ ಏನಾರು ಇದೆಯಾ ಇದಕ್ಕೆ ಸರ್? ಈಗ ನಮ್ಗೇನಂದ್ರೆ ಮಿನಿಮಮ್ ಅಂದ್ರೆ 4 hours ಎಲ್ಲ ಪ್ರೆಸ್ಸಿಂಗ್ ಆಗಿದೆ ನೋಡಿ ಸರ್. ನಿಮ್ಗೆ ಕೆಳಗಡೆ ಅಡಿಯಲ್ಲಿ ನೋಡ್ಬೋದು ಕಂಪ್ಲೀಟ್ ಪ್ರೆಸ್ಸಿಂಗ್ ಆಗಿರುತ್ತೆ. ಸೊ ಕೆಲವ್ರು ಏನ್ ಮಾಡ್ತಾರೆ, ರಾ ಮೆಟೀರಿಯಲ್ಗೆ ಫಾರ್ಮಿಕ್ ಅಂಟಿಸಿ ಅದ್ರ ಮೇಲೆ ತೂಕ ಮಾಡಿರ್ತಾರೆ. ಏನು ಈ ಫೆವಿಕಲ್ ಡಬ್ಬಗಳು ಮತ್ತೆ ಪ್ಲೇವುಡ್ ಅದ್ರ ಮೇಲೆ ಒಂದು ಹಾಕಿ ವೆಯ್ಟ್ ಹಾಕ್ತಾರೆ. ಬಟ್ ನಾವು ಆ ರೀತಿ ಯಾವ್ದು ಮಾಡೋದಿಲ್ಲ. ಮಿಷಿನ್ ಕೋಲ್ಡ್ ಪ್ರೆಸ್ ಅಲ್ಲಿ ಪ್ರೆಸ್ಸಿಂಗ್ ಆಗಿರುತ್ತೆ. ನಿಮ್ಗೆ ಯಾವ್ದೇ ನೋಡಿ ಅಡಿಯಲ್ಲಿ ಬೇಕಾದ್ರೆ ನೀಟಾಗಿ ಪ್ರೆಸ್ಸಿಂಗ್ ಆಗಿರುತ್ತೆ. ನೀವು ನಾಳೆ ದಿನ ಬಂದು ಚೆಕ್ ಮಾಡ್ಬೋದು. ಇದೆ ಮಿಷಿನ್. ಸೊ ಇವಾಗ ನೋಡಿ, ಇವಾಗ ಪ್ಲೇವುಡ್ ತೆಗೆದು ನಾವು ಮಿಷಿನ್ ಅಲ್ಲಿ ಮಾಡ್ತೀವಿ ಈಗ. ವಿತಿನ್ ನಿಮ್ಗೆ ಏನಿಲ್ಲ ಅಂದ್ರೆ 4 hours ಅಂತೂ ಬೇಕೇ ಬೇಕು ಸರ್. ಸೊ 4 hours ಅಲ್ಲಿ ನಿಮ್ಗೆ ಕಂಪ್ಲೀಟ್ ಮೋಲ್ಡಿಂಗ್ ಆಗುತ್ತೆ ಫಾರ್ಮಿಕಾ. ಸೊ ಮೋಲ್ಡಿಂಗ್ ಅಂದ್ರೆ ಪ್ರೆಸ್ಸಿಂಗ್ ಆಗುತ್ತೆ. ಪರ್ಫೆಕ್ಟ್ ಆಗಿ ಪ್ರೆಸ್ಸಿಂಗ್ ಆಗುತ್ತೆ. ಸೊ ಎಲ್ಲಿ ಗಂಟು ಬಬಲ್ಸ್ ಇದು ಯಾವ್ದು ನಿಮ್ಗೆ ಬರೋದಿಲ್ಲ. ನೀಟಾಗಿ ಏನ್ ಫಿನಿಶಿಂಗ್ ಇದೆಯೋ ನೀಟಾಗಿ ಬಂದ್ಬಿಡುತ್ತೆ. ಒಂದ್ ದಾರಾನು ನಿಮ್ಗೆ ಯಾವ್ದೇ ಬಬಲ್ಸ್ ಬರೋದಿಲ್ಲ ಇದ್ರಲ್ಲಿ. ಸೊ ಕಂಪ್ಲೀಟ್ ಮಿಷಿನ್ ಮೋಲ್ಡಿಂಗ್ ಮಾಡ್ಬಿಡುತ್ತೆ. ಈಗ ನಾವು ಬೈ ಹ್ಯಾಂಡ್ ಮಾಡಿದ್ರೆ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ? ಬೈ ಹ್ಯಾಂಡ್ ಮಾಡಿದ್ರೆ ಬಬಲ್ಸ್ ಬರುವಂತ ಚಾನ್ಸಸ್, ಮತ್ತೆ ಎಡ್ಜಸ್ ಅಲ್ಲಿ ಕಾರ್ನರ್ ಗಳಲ್ಲಿ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ ಈ ಕಾರ್ನರ್ ಅಲ್ಲಿ. ಸೊ ಮಿಷಿನ್ ಅಲ್ಲಿ ಯಾವ್ದೇ ಕಾರಣಕ್ಕೆ ಬರೋದಿಲ್ಲ. ಆ ರೀತಿ ನೀಟಾಗಿ ಮೋಲ್ಡಿಂಗ್ ಆಗಿರುತ್ತೆ.
ಸೊ ಇದಾದ್ಮೇಲೆ ನೆಕ್ಸ್ಟ್ ವರ್ಕ್ ಏನಿರುತ್ತೆ ಸರ್? ಸರ್ ನೆಕ್ಸ್ಟ್ ಅದಾದ ನಂತರ ಪ್ರೆಸ್ಸಿಂಗ್ ಆದ್ಮೇಲೆ ಸೊ ಸರ್ ಹಾ. ಇದು ಸೆಲ್ಮೇಕ್ ಅಂತ ಹೇಳ್ಬಿಟ್ಟು ಈ ಮಿಷಿನರಿ ಇದ್ರ ಹೆಸರೇನು ಮೈಸೂರಲ್ಲಿ ಅಂತ ಹೇಳ್ತೀರಾ? ಹೌದು, ಈ ಸೆಲ್ಮೇಕ್ ಅಂತೇಳಿ ಹಾ. ಇದು ಮಿಷಿನರಿ ಬಂದ್ಬಿಟ್ಟು ನಿಮಗೆ ಇಡೀ ಮೈಸೂರಲ್ಲಿ ಹುಡುಕಿದ್ರೆ ನಿಮ್ಗೆ ಎಲ್ಲಿ ಸಿಗೋದಿಲ್ಲ ಸರ್. ಸೊ ನಮ್ದೇನಂತ ಹೇಳಿದ್ರೆ ಕನ್ಸು ಸರ್ ಇದು. ಕನ್ಸು ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಹಾ. ಸಂಸ್ಥೆಗಳು ದೊಡ್ಡದಾದಾಗ ಸೊ ನಮ್ಗೂ ಅದೇ ಮ್ಯಾನ್ ಪವರ್ ಅಷ್ಟೇ ದೊಡ್ಡದಾಗಿರ್ಬೇಕಾಗುತ್ತೆ. ಸೊ ಇದು ನಾವು ಆ ತರ ಮಿಷಿನರಿಗಳಿಗೆ ತರ್ಸಾಕೊಂಡಿದ್ದೀವಿ. ಇಡೀ ಮೈಸೂರಲ್ಲಿ ಎಲ್ಲಿ ಸಿಗೋದಿಲ್ಲ ಈ ಮಿಷಿನ್. ಸೊ ನಮ್ದು ಫಸ್ಟ್ ಪ್ರೋಸೆಸ್ ಇರೋದು ಅದೇ ಹೇಳೋದಂಗೆ ನಿಮ್ಗೆ ಒಂದು 100 ಶೀಟ್ ಪರ್ ಡೇ ಕಟ್ ಮಾಡ್ಬೋದು ಅಂತ ಹೇಳದ್ನಲ್ವಾ.